ವೇದಿಕೆಯಿಂದ ಬೆಂಗಳೂರಿನ ಭೂಮಿಕಾ ಚಿತ್ರಮಂದಿರದ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಆಗಲಿಕ್ಕೆ ಬಿಡಬಾರದು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬೇಡಿ ಅಂತ ಹೇಳಿ ಚಿತ್ರಮಂದಿರದ ಆಡಳಿತ ಮಂಡಳಿಗೆ ಮನವಿ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರಾಜ್ಯಾದ್ಯಂತ ಪ್ರತಿಭಟನೆ ಹೆಚ್ಚಾಗಿದೆ. ಅದರಲ್ಲೂ ಕನ್ನಡ ಪರ ಸಂಘಟನೆಗಳು ಖುದ್ದು ಚಿತ್ರಮಂದಿರಗಳ ಆಡಳಿತ ಮಂಡಳಿ ಜೊತೆಯಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದೆ, ಚಿತ್ರ ಬಿಡುಗಡೆ ಮಾಡಬಾರದು ಅಂತ ಹೇಳಿ. ಓವರಾಲ್ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ, ಮುಂದೆ ಯಾವ ರೀತಿಯಾದ ಪ್ರತಿಭಟನೆಯನ್ನ ಹೆಚ್ಚು ಮಾಡೋ ನಿರ್ಧಾರಕ್ಕೆ ಕನ್ನಡ ಪರ ಸಂಘಟನೆಗಳು ಬರ್ತಾ ಇದೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಸ್ಮಿತಾ, ಕನ್ನಡಪರ ಸಂಘಟನೆಗಳು ಯಾಕಂದ್ರೆ ಸುಮಾರು ಕನ್ನಡಪರ ಸಂಘಟನೆಗಳಿದಾವೆ. ಎಲ್ಲಾ ಸಂಘಟನೆಗಳು ಬೆಂಗಳೂರಿನ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಸಹ ಕೊಡ್ತಿದ್ದಾರೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ನಾವು ಮೊದಲು ಮನವಿ ಕೊಟ್ಟಿದ್ದೇವೆ, ಸಿನಿಮಾ ಹಾಕದಂತೆ ನಿಮಗೆ ಮನವಿ ಕೊಟ್ಟಿದ್ದೇವೆ, ಒಂದು ವೇಳೆ ಹಾಕಿದ್ರೆ ಏನ್ ಮಾಡ್ತೀವಿ ಅಂತಾನು ಎಚ್ಚರಿಕೆ ಸಹ ಕೊಡ್ತಿದ್ದೀವಿ. ಹುಷಾರ್ ಅಂತ ನಮ್ಮ ಕಡೆ ಎಲ್ಲಾ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಕೊಡ್ತಿದ್ದಾರೆ. ಇವತ್ತು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಕೋರಮಂಗಲದ PVR ಭೂಮಿಕಾ ಚಿತ್ರಮಂದಿರ, ಇದೀಗ ಮಲ್ಲೇಶ್ವರಂನ ಮಂತ್ರಿ ಮಾಲ ಕಡೆ ಬಂದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಇಲ್ಲಿನ PVR ಅಂದ್ರೆ ಇಲ್ಲಿ ಐನೆಕ್ಸ್ ಇದೆ, ಈ ಒಂದು ಚಿತ್ರಮಂದಿರಕ್ಕೆ ಇದೀಗ ಭೇಟಿ ಕೊಟ್ಟು ಮನವಿ ಸಹ ಕೊಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಧಿಕ್ಕಾರ ಹೋಗ್ತಿದ್ರೆ, ಯಾಕಂದ್ರೆ ಒಂದು ವೇಳೆ ನೀವೇನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ಉಗ್ರ ಹೋರಾಟ, ಮತ್ತೊಂದ್ ಕಡೆ ನಿಮ್ಮ ಸ್ಕ್ರೀನ್ ಉಳಿಯಲ್ಲ ಅಂತ ಒಂದ್ ಕಡೆ ಎಚ್ಚರಿಕೆ ನೀಡ್ತಿದ್ರೆ. ಯಾಕಂದ್ರೆ ಥಗ್ ಲೈಫ್ ಸಿನಿಮಾ ಒಂದ್ ಕಡೆ ಜೂನ್ 5ಕ್ಕೆ ರಿಲೀಸ್ ಆಗಬೇಕಿತ್ತು, ಬಟ್ ಇದೀಗ ಮುಂಗಡ ಟಿಕೆಟ್ ಅನ್ನ ಈಗ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ತೋರಿಸ್ತಾ ಇಲ್ಲ. ಯಾಕಂದ್ರೆ ಒಂದು ವಾರದ ಬಿಫೋರ್ ಮುಂಗಡ ಟಿಕೆಟ್ ಬಿಡ್ತಾ ಇದ್ರು ಆನ್ಲೈನ್ ಆಪ್ಗಳಲ್ಲಿ, ಬಟ್ ಇದೀಗ ಬಿಡ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಹೋರಾಟಕ್ಕೆ ಒಂದ್ ಕಡೆ ಜಯ ಸಿಕ್ಕಂತಾಗಿದೆ, ಮತ್ತೊಂದ್ ಕಡೆ ಎಲ್ಲಾ ಚಿತ್ರಮಂದಿರಗಳು ಕನ್ನಡಪರ ಹೋರಾಟಕ್ಕೆ ಬೆಂಬಲ ನೀಡಿದೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಮಂತ್ರಿ ಮಾಲ್ ಒಳಗಡೆ ರೂಪೇಶ್ ರಾಜಣ್ಣ ಅವರ ನೇತೃತ್ವ ಸಂಘಟನೆ ಇದೀಗ ಒಳಗಡೆ ಹೋಗ್ತಾರೆ. ಇಲ್ಲಿ ಐನಾಕ್ಸ್ ಥಿಯೇಟರ್ ಇದೆ, ಆ ಒಂದು ಥಿಯೇಟರ್ ಮಾಲೀಕರಿಗೆ ಒಂದ್ ಕಡೆ ಮನವಿ ಕೊಡ್ತಿದ್ದಾರೆ. ಯಾಕಂದ್ರೆ ನಾವು ಮೊದಲು ಕಾನೂನಾತ್ಮಕವಾಗಿ ಮನವಿ ಕೊಡ್ತೀವಿ, ನೀವೇನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ ಉಳಿಯಲ್ಲ, ನಿಮಗೆ ನಿಮ್ಮ ಥಿಯೇಟರ್ಗೆ ಬೆಂಕಿ ಹಚ್ಚುವಂತ ಒಂದ್ ಕಡೆ ಆ ಮನವಿ ಲೆಟರ್ ಅಲ್ಲಿ ಸಹ ಒಂದ್ ಕಡೆ ಸ್ಪಷ್ಟನೆ ತಿಳಿಸಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದು ಮಂತ್ರಿ ಮಾಲ್ನ ದೃಶ್ಯ. ಯಾಕಂದ್ರೆ ಮಂತ್ರಿ ಮಾಲ್ ಒಳಗಡೆ ಐನಾಕ್ಸ್ ಚಿತ್ರಮಂದಿರ ಇದೆ. ಈ ಒಂದು ಚಿತ್ರಮಂದಿರದಲ್ಲಿ ಯಾಕಂದ್ರೆ ಇಂದ ಮುಂದೆ ಸಾಕಷ್ಟು ತಮಿಳ ಅಭಿಮಾನಿಗಳಿರ್ತಾರೆ, ಕಮಲ್ ಹಾಸನ್ ಪರವಾಗಿ ಅಭಿಮಾನಿಗಳಿದ್ದಾರೆ. ಇಲ್ಲಿ ಸಿನಿಮಾ ರಿಲೀಸ್ ಆಗಬಹುದು ಎಂಬುದು ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಗೊತ್ತಾಗಿದೆ. ಹೀಗಾಗಿ ಈ ಒಂದು ಚಿತ್ರಮಂದಿರಕ್ಕೆ ಒಂದ್ ಕಡೆ ಮನವಿ ಕೊಟ್ಟು ಸಿನಿಮಾ ಬಿಡುಗಡೆ ಆಗದಂತೆ ಒಂದ್ ಕಡೆ ಮನವಿ ಸಹ ನೀಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಥಗ್ ಲೈಫ್ ಸಿನಿಮಾನ ನೋಡಲೇಬೇಕಂತ ಕೆಲವು ಅಭಿಮಾನಿಗಳು ಕಾತರದಿಂದ ಕರ್ನಾಟಕ ವೇದಿಕೆಯಿಂದ ಬೆಂಗಳೂರಿನ ಭೂಮಿಕಾ ಚಿತ್ರಮಂದಿರದ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಆಗಲಿಕ್ಕೆ ಬಿಡಬಾರದು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬೇಡಿ ಅಂತ ಹೇಳಿ ಚಿತ್ರಮಂದಿರದ ಆಡಳಿತ ಮಂಡಳಿಗೆ ಮನವಿ ಮಾಡಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರಾಜ್ಯಾದ್ಯಂತ ಪ್ರತಿಭಟನೆ ಹೆಚ್ಚಾಗಿದೆ. ಅದರಲ್ಲೂ ಕನ್ನಡ ಪರ ಸಂಘಟನೆಗಳು ಖುದ್ದು ಚಿತ್ರಮಂದಿರಗಳ ಆಡಳಿತ ಮಂಡಳಿ ಜೊತೆಯಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದೆ, ಚಿತ್ರ ಬಿಡುಗಡೆ ಮಾಡಬಾರದು ಅಂತ ಹೇಳಿ. ಓವರಾಲ್ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ, ಮುಂದೆ ಯಾವ ರೀತಿಯಾದ ಪ್ರತಿಭಟನೆಯನ್ನ ಹೆಚ್ಚು ಮಾಡೋ ನಿರ್ಧಾರಕ್ಕೆ ಕನ್ನಡ ಪರ ಸಂಘಟನೆಗಳು ಬರ್ತಾ ಇದೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಸ್ಮಿತಾ, ಕನ್ನಡಪರ ಸಂಘಟನೆಗಳು ಯಾಕಂದ್ರೆ ಸುಮಾರು ಕನ್ನಡಪರ ಸಂಘಟನೆಗಳಿದಾವೆ. ಎಲ್ಲಾ ಸಂಘಟನೆಗಳು ಬೆಂಗಳೂರಿನ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಸಹ ಕೊಡ್ತಿದ್ದಾರೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ನಾವು ಮೊದಲು ಮನವಿ ಕೊಟ್ಟಿದ್ದೇವೆ, ಸಿನಿಮಾ ಹಾಕದಂತೆ ನಿಮಗೆ ಮನವಿ ಕೊಟ್ಟಿದ್ದೇವೆ, ಒಂದು ವೇಳೆ ಹಾಕಿದ್ರೆ ಏನ್ ಮಾಡ್ತೀವಿ ಅಂತಾನು ಎಚ್ಚರಿಕೆ ಸಹ ಕೊಡ್ತಿದ್ದೀವಿ. ಹುಷಾರ್ ಅಂತ ನಮ್ಮ ಕಡೆ ಎಲ್ಲಾ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಕೊಡ್ತಿದ್ದಾರೆ. ಇವತ್ತು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಕೋರಮಂಗಲದ PVR ಭೂಮಿಕಾ ಚಿತ್ರಮಂದಿರ, ಇದೀಗ ಮಲ್ಲೇಶ್ವರಂನ ಮಂತ್ರಿ ಮಾಲೆ ಕಡೆ ಬಂದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಇಲ್ಲಿನ PVR ಅಂದ್ರೆ ಇಲ್ಲಿ ಐನೆಕ್ಸ್ ಇದೆ, ಈ ಒಂದು ಚಿತ್ರಮಂದಿರಕ್ಕೆ ಇದೀಗ ಭೇಟಿ ಕೊಟ್ಟು ಮನವಿ ಸಹ ಕೊಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಧಿಕ್ಕಾರ ಹೋಗ್ತಿದ್ರೆ, ಯಾಕಂದ್ರೆ ಒಂದು ವೇಳೆ ನೀವೇನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ಉಗ್ರ ಹೋರಾಟ, ಮತ್ತೊಂದ್ ಕಡೆ ನಿಮ್ಮ ಸ್ಕ್ರೀನ್ ಉಳಿಯಲ್ಲ ಅಂತ ಒಂದ್ ಕಡೆ ಎಚ್ಚರಿಕೆ ನೀಡ್ತಿದ್ರೆ. ಯಾಕಂದ್ರೆ ತಗ್ ಲೈಫ್ ಸಿನಿಮಾ ಒಂದ್ ಕಡೆ ಜೂನ್ 5ಕ್ಕೆ ರಿಲೀಸ್ ಆಗಬೇಕಿತ್ತು, ಬಟ್ ಇದೀಗ ಮುಂಗಡ ಟಿಕೆಟ್ ಅನ್ನ ಈಗ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ತೋರಿಸ್ತಾ ಇಲ್ಲ. ಯಾಕಂದ್ರೆ ಒಂದು ವಾರದ ಬಿಫೋರ್ ಮುಂಗಡ ಟಿಕೆಟ್ ಬಿಡ್ತಾ ಇದ್ರು ಆನ್ಲೈನ್ ಆಪ್ಗಳಲ್ಲಿ, ಬಟ್ ಇದೀಗ ಬಿಡ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಹೋರಾಟಕ್ಕೆ ಒಂದ್ ಕಡೆ ಜಯ ಸಿಕ್ಕಂತಾಗಿದೆ, ಮತ್ತೊಂದ್ ಕಡೆ ಎಲ್ಲಾ ಚಿತ್ರಮಂದಿರಗಳು ಕನ್ನಡಪರ ಹೋರಾಟಕ್ಕೆ ಬೆಂಬಲ ನೀಡಿದೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಮಂತ್ರಿ ಮಾಲ್ ಒಳಗಡೆ ರೂಪೇಶ್ ರಾಜಣ್ಣ ಅವರ ನೇತೃತ್ವ ಸಂಘಟನೆ ಇದೀಗ ಒಳಗಡೆ ಹೋಗ್ತಾರೆ. ಇಲ್ಲಿ ಐನಾಕ್ಸ್ ಥಿಯೇಟರ್ ಇದೆ, ಆ ಒಂದು ಥಿಯೇಟರ್ ಮಾಲೀಕರಿಗೆ ಒಂದ್ ಕಡೆ ಮನವಿ ಕೊಡ್ತಿದ್ರೆ. ಯಾಕಂದ್ರೆ ನಾವು ಮೊದಲು ಕಾನೂನಾತ್ಮಕವಾಗಿ ಮನವಿ ಕೊಡ್ತೀವಿ, ನೀವೇನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ ಉಳಿಯಲ್ಲ, ನಿಮ್ಮ ಥಿಯೇಟರ್ಗೆ ಬೆಂಕಿ ಹಚ್ಚುವಂತ ಒಂದ್ ಕಡೆ ಆ ಮನವಿ ಲೆಟರ್ ಅಲ್ಲಿ ಸಹ ಒಂದ್ ಕಡೆ ಸ್ಪಷ್ಟನೆ ತಿಳಿಸಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದು ಮಂತ್ರಿ ಮಾಲ್ನ ದೃಶ್ಯ. ಯಾಕಂದ್ರೆ ಮಂತ್ರಿ ಮಾಲ್ ಒಳಗಡೆ ಐನಾಕ್ಸ್ ಚಿತ್ರಮಂದಿರ ಇದೆ. ಈ ಒಂದು ಚಿತ್ರಮಂದಿರದಲ್ಲಿ ಯಾಕಂದ್ರೆ ಇಂದ ಮುಂದೆ ಸಾಕಷ್ಟು ತಮಿಳ ಅಭಿಮಾನಿಗಳಿರ್ತಾರೆ, ಕಮಲ್ ಹಾಸನ್ ಪರವಾಗಿ ಅಭಿಮಾನಿಗಳಿದ್ದಾರೆ. ಇಲ್ಲಿ ಸಿನಿಮಾ ರಿಲೀಸ್ ಆಗಬಹುದು ಎಂಬುದು ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಗೊತ್ತಾಗಿದೆ. ಹೀಗಾಗಿ ಈ ಒಂದು ಚಿತ್ರಮಂದಿರಕ್ಕೆ ಒಂದ್ ಕಡೆ ಮನವಿ ಕೊಟ್ಟು ಸಿನಿಮಾ ಬಿಡುಗಡೆ ಆಗದಂತೆ ಒಂದ್ ಕಡೆ ಮನವಿ ಸಹ ನೀಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ತಗ್ ಲೈಫ್ ಸಿನಿಮಾನ ನೋಡ್ಲೇಬೇಕಂತ ಕೆಲವು ಅಭಿಮಾನಿಗಳು ಕಾತುರದಿಂದ